Hi, hello, friends. Welcome to Children Competitive World. ಇಂದು ನಾವು NMMS ಪರೀಕ್ಷೆಗೆ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಆಡ್ ಮೆನ್ ಔಟ್ ಭಿನ್ನವಾದವುಗಳನ್ನು ತೆಗೆಯಿರಿ. ಕೊಟ್ಟಿರ್ತಕ್ಕಂಥ ಶಬ್ದ ಆಗಿರ್ಬೋದು, ಅಂಕಿಗಳಾಗಿರ್ಬೋದು, ಅಕ್ಷರಗಳಾಗಿರ್ಬೋದು, ಅದರಲ್ಲಿ ವ್ಯತ್ಯಾಸವಿರತಕ್ಕಂಥ ಭಿನ್ನವಾಗಿರತಕ್ಕಂಥ ಒಂದು ಗುಂಪನ್ನ ತೆಗಿಬೇಕು ಅಂತ ಪ್ರಶ್ನೆಗಳನ್ನ ಈಗ ನೋಡೋಣ. ಮೊದಲಿಗೆ ಇಲ್ಲೊಂದು ಪ್ರಶ್ನೆ ಕೊಟ್ಟರ JNQS RSTU AEHJ TXAC ಅಂತೇಳಿ ನಂಬರ್ಗಳನ್ನ ಕೊಟ್ಟರ. ಇಲ್ಲಿರ್ತಕ್ಕಂಥ ABCD 4 ಅಕ್ಷರಗಳ ಗುಂಪುಗಳಲ್ಲಿ ಯಾವುದೋ ಒಂದು ಗುಂಪು ಭಿನ್ನವಾಗಿದೆ. 3 ಅಕ್ಷರಗಳ ಗುಂಪುಗಳು ಏನಾಗಿದ್ದಾವೆ ಅಂದ್ರೆ ಒಂದು ವಿಧಾನದಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಸೊ ಹಂಗಾರೆ ಫಸ್ಟ್ ಏನ್ ಮಾಡೋಣ, ನಿಮಗೆ ಗೊತ್ತಿರುವಂತೆ ABCD ಅಕ್ಷರಗಳನ್ನ ಬರ್ಕೋಬೇಕು ಒಂದು ಸೈಡು. ಅದರ ಆಧಾರದ ಮೇಲೆ ಇವುಗಳನ್ನ ಗುರುತಿಸ್ಬೇಕಾಗತ್ತೆ. ಫಸ್ಟ್ ನೋಡೋಣ, ಬೇಕಾದ್ರೆ ಬರ್ಕೊಂಬಿಡಿ. ಓಕೆ, A B C D E F G H I J K L M. ಆನಂತರ ಉಲ್ಟಾ ಬರೋಣ. N O P Q R S T U V W X Y Z ಅಂತ. ಈಗ ಜೆ ಇಲ್ಲಿದೆ, ಎನ್ ಇದೆ, ಜೆ ಇಲ್ಲೈತಿ, ಆಮೇಲೆ ಎನ್ ಇಲ್ಲೈತಿ. ಜೆದಿಂದ ಎನ್ಗೆ ಏನ್ ಮಾಡಿದ್ರು, 3 ಅಕ್ಷರಗಳನ್ನ ಬಿಟ್ಟರು. ಜೆ ಟು ಎನ್ ಏನಾಗಿದ್ರು 3 ಅಕ್ಷರ ಬಿಟ್ಟರು. ಇನ್ನ ಎನ್ದಿಂದ ಕ್ಯೂ ಇಲ್ಲಿ ಫಸ್ಟ್ 3, ಆಮೇಲೆ ಎನ್ನಿಂದ ಕ್ಯೂ 2 ಅಕ್ಷರವನ್ನ ಜಂಪ್ ಮಾಡ್ರು. ಕ್ಯೂದಿಂದ ಎಸ್ 1 ಅಕ್ಷರ 3 2 ಅಂತ. ಫಸ್ಟ್ ಅಕ್ಷರ ನಂತರ 3 ಅಕ್ಷರ ಜಂಪ್ ಮಾಡಿ ಅಕ್ಷರ ಬರೀಬೇಕು. ಎರಡನೇ ಅಕ್ಷರಕ್ಕೆ 2 ಅಕ್ಷರವನ್ನು ಜಂಪ್ ಮಾಡಬೇಕು. 3ನೇ ಅಕ್ಷರಕ್ಕೆ 1 ಅಕ್ಷರವನ್ನು ಜಂಪ್, ಫಸ್ಟ್ ನಂಬರ್ ಅಂತ ಇರ್ತಕ್ಕಂಥ ಈ ರೀತಿ ಕೊಟ್ಟರು. ಇನ್ನು ಅದೇ ತರ ಮುಂದಕ್ಕೆ ಬರೋಣ. ಆರ್ ಸ್ಟಾರ್ಟ್ ಆದ ನಂತರ RSTU ಇಲ್ಲಿ ಯಾವುದೇ ರೀತಿ ಅಕ್ಷರಗಳನ್ನ ಬಿಟ್ಟಿಲ್ಲ ಅವರು. ಅದೇ ತರ ಎ ಕೋರಿ, ಎದಿಂದ ಇ ಇಲ್ಲಿ 3 ಅಕ್ಷರ ಬಿಟ್ರ, BCD ಅಂತೇಳಿ. ಇದಿಂದ ಎಚ್ ಇಲ್ಲಿ 2 ಅಕ್ಷರಗಳನ್ನ ಬಿಟ್ರ. ಎಚ್ ದಿಂದ ಜೆ 1 ಅಕ್ಷರವನ್ನು ಬಿಟ್ರ. 3 2 1 3 2 1. ಇದು ಸರಿ ಇದೆ, ಇದು ಸರಿ ಇದೆ. ಹಾಗಾದ್ರೆ ಇದು ಕಂಟಿನ್ಯೂ ಆಗಿರೋದ್ರಿಂದ ನಮ್ಮ ಉತ್ತರನ ಏನಾಗುತ್ತೆ, 2ನೇ ಸರಿಯಾಗಿರುತ್ತೆ. 3ನೇ ಸರಿಯಾಗಿರುತ್ತೆ ನೀವು ಚೆಕ್ ಮಾಡ್ಬೋದು. ಟಿ ದಿಂದ ಎಕ್ಸ್ 3 ಅಕ್ಷರ ಬಿಟ್ರೆ, ಟಿ ಯು ವಿ ಡಬ್ಲ್ಯೂ ಬಿಟ್ಟು ಎಕ್ಸ್ ಬರ್ದಾರೆ, 3 ಅಕ್ಷರ ಬಿಟ್ರು. ಎಕ್ಸ್ ದಿಂದ ಎ ಜೆಡ್ ಮತ್ತು ವೈ ಅದೇ ರೀತಿ ಸೈಕ್ಲಿಕ್ ಪ್ರೋಸೆಸ್ ನಲ್ಲಿ ಇಲ್ಲಿ 2 ಅಕ್ಷರ ಬಿಟ್ರ. ಎ ದಿಂದ ಬಿ ಮತ್ತು ಸಿ ಬಿಟ್ಟು ಬಿ ಬಿಟ್ಟು ಸಿ ಬರೆದ್ರ, 3 2 1 3 2 1 3 2 1. ಪ್ರತಿ ಅಕ್ಷರದ ನಂತರ ಅಕ್ಷರವನ್ನ ಒಮ್ಮೆ 3 ಅಕ್ಷರ ಬಿಟ್ರು, ಫಸ್ಟ್ 2 ಅಕ್ಷರ ಬಿಟ್ರು, 1 ಅಕ್ಷರ ಬಿಟ್ರು. ಆದ್ರೆ RSTU ಇದೇನಾಗೈತಿ, ಕಂಟಿನ್ಯೂ ಬಂದಾವಿಲ್ಲ. ಸೊ ಹಾಗಾಗಿ ಈ ಅಕ್ಷರಗಳ ಗುಂಪಿನಲ್ಲಿ ತಪ್ಪಾಗಿರ್ತಕ್ಕಂಥ ಗುಂಪು ಅಥವಾ ಭಿನ್ನವಾಗಿರ್ತಕ್ಕಂಥ ಗುಂಪು, ಬೇರೆ ರೀತಿಯ ಸಂಬಂಧವನ್ನು ಹೊಂದಿರತಕ್ಕಂಥ ಗುಂಪು ಯಾವುದು ಅಂತಂದ್ರೆ ನಮಗೆ ಗೊತ್ತಿರುವಾಗ ಯಾವ್ದಾಗತ್ರಿ, ಉತ್ತರ ಡಿ ಸರಿಯಾದ ಉತ್ತರ ಆಗುತ್ತೆ. ಯಾವ್ದಾಗತ್ರಿ, RSTU ಇದು ನಮ್ದು ಸರಿಯಾದ ಉತ್ತರ. ಸೊ ನೀವಲ್ಲಿ ಆಪ್ಷನ್ ಅಲ್ಲಿ ಕೂಡ ಫಸ್ಟ್ ನಂಬರ್ ಎಷ್ಟೋ ಒಂದು ಕೊಟ್ಟು 1 2 3 4 3 ಓವಲ್ಸ್ ಇರ್ತಾವ. ಸೊ ಅದ್ರಾಗ ನಮ್ದು ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನಾವು ಅದನ್ನ ಸೀಡ್ ಮಾಡ್ಬೇಕಾಗತ್ತೆ. ಸರಿ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀವಿ. ಇನ್ನ ಅದೇ ತರನಾಗಿ 2ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಕೂಡ ಭಿನ್ನವಾದನ್ನ ತೆಗೆದು ಸಪ್ರೇಟ್ ಗುಂಪು. ಆಗ್ನೇಯ, ವಾಯುವ್ಯ, ಈಶಾನ್ಯ, ಉತ್ತರ. ಇಲ್ಲಿನೂ ಸಹಿತ 4 ಶಬ್ದಗಳದಾವ, 4 ಅಕ್ಷರಗಳದಾವ. ಸೊ ನಿಮಗೆ ಗೊತ್ತಿರುವಂತೆ ಇದರಲ್ಲಿ ಭಿನ್ನವಾದನ್ನು ತೆಗಿಬೇಕು ಅಂತದ ನಾವೇನ್ ಮಾಡ್ತೀವ್ರಿ, ಇಲ್ಲಿ ದಿಕ್ಕುಗಳನ್ನ ಬರಿತೀವಿ. ಯಾವುದೇ ನಕ್ಷೆಯಲ್ಲಿ ಗುಂಪುಗಳನ್ನು ಬರಿಬೇಕಾದ್ರೆ ಇಲ್ಲಿ ನಾರ್ತ್, ಇಲ್ಲಿ ಸೌತ್,
ಈ ಕಡೆ ಈಸ್ಟ್, ಈ ಕಡೆ ವೆಸ್ಟ್, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮೇನ್ ದಿಕ್ಕುಗಳು. ಇನ್ನ ಉಪದಿಕ್ಕುಗಳು ಅಂತ ಕರಿತೀವಿ. ಇಲ್ಲಿ ಯಾವ್ದು ಬರುತ್ತೆ? ಆಗ್ನೇಯ ಬರುತ್ತೆ, ಇಲ್ಲಿ ನೈಋತ್ಯ, ಇಲ್ಲಿ ವಾಯುವ್ಯ, ಇಲ್ಲಿ ಈಶಾನ್ಯ ದಿಕ್ಕುಗಳು ಬರ್ತಾವೆ. ಸೊ ಇಲ್ಲಿ ಏನಾಗೈತಿ, ಆಗ್ನೇಯ, ಈಶಾನ್ಯ, ವಾಯುವ್ಯ. ಇಲ್ಲಿದೆ ನೋಡ್ರಿ, ಆಗ್ನೇಯ, ಈಶಾನ್ಯ ಇವೆಲ್ಲ ಉಪದಿಕ್ಕುಗಳಾಗ್ಯಾವ. ಉತ್ತರ ಅಂತಕ್ಕಂಥದ್ದು ಮೇನ್ ದಿಕ್ಕಾಗೈತಿ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಉತ್ತರವನ್ನ ಹಾಕ್ತೀವಿ. ಇದು ಮೇನ್ ಆಗಿರ್ತಕ್ಕಂಥ ದಿಕ್ಕು. ಆಗ್ನೇಯ, ಈಶಾನ್ಯ, ವಾಯುವ್ಯ ಉಪದಿಕ್ಕುಗಳು. ಹಾಗಾಗಿ ಇಲ್ಲಿರ್ತಕ್ಕಂಥ ಗುಂಪುಗಳಲ್ಲಿ ಭಿನ್ನವಾಗಿರ್ತಕ್ಕಂಥ ಗುಂಪು ಯಾವುದು ಅಂತಂದ್ರೆ ಉತ್ತರವಾಗಿರ್ತಕ್ಕಂಥ ಗುಂಪು. ಉತ್ತರ ಡಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲೊಂದು ನಂಬರ್ ಕೊಟ್ಟರು ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, 216, 512, 343, 400 4 ಸಂಖ್ಯೆಗಳ ಗುಂಪುಗಳನ್ನು ಕೊಟ್ಟರ. ಈ ಗುಂಪುಗಳಲ್ಲಿ ಭಿನ್ನವಾಗಿರ್ತಕ್ಕಂಥ ಗುಂಪು ಯಾವುದು ಅಂತೇಳಿ ನಾವೀಗ ತೆಗಿಬೇಕು. ಸೊ ನಿಮ್ಗೆ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ತಲೆಯಾಗಿ ಬರಬೇಕು, ಇದು ವರ್ಗ ಸಂಖ್ಯೆ ಆಗಿರಲಿ, ಘನ ಸಂಖ್ಯೆ ಆಗಿರಲಿ, ಅಥವಾ ಅದಕ್ಕಿರ್ತಕ್ಕಂಥ ಕೂಡಿಸಿರಬಹುದು, ಕಳೆದಿರಬಹುದು, ಗುಣಿಸಿರಬಹುದು. ಏನಾಗುತ್ತೆ ನೋಡಿದ್ರೆ ಹೇಳಿ, ನೋಡಿದ್ರೆ ಗೊತ್ತಾಗುತ್ತೆ. 216, 343, 512 ಅವು ಘನಗಳಾಗಿದ್ದಾವೆ. ಸೊ ಏನ್ರಿ, ಈಗ ನಮಗೆ ಗೊತ್ತಿರುವ ಹಾಗೆ 6ರ ಘನ ಎಷ್ಟು? 216. ಇನ್ನ 7ರ ಘನ ಎಷ್ಟ್ರಿ? 343. 8ರ ಘನ ಎಷ್ಟು ಅಂತಂದ್ರೆ 512. ಸಾರಿ, ಎಷ್ಟು ಘನ? ಹಂಗಾರೆ ಇದು 6ರ ಘನ, ಇದು 7ರ ಘನ, ಇದು 8ರ ಘನ. ಆದ್ರೆ 400 ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ 20ರ ವರ್ಗ. ಏನಾಗೈತ್ರಿ ಇದು? 20ರ ವರ್ಗ. 20ರ ವರ್ಗ ಮಾಡಿದ್ರೆ 400 ಬರುತ್ತೆ. ಸೊ ಇಲ್ಲಿ ಇದು ಘನ, ಇದನ್ನು ಕೂಡ ಘನ, ಇದನ್ನು ಕೂಡ ಘನ. 3 ಘನಗಳಿರ್ಬೇಕು. ಇದು ಒಂದು ಏನಾಗೈತಿ? ವರ್ಗದ ಗುಂಪಾಗೈತಿ. ಸೊ ಹಾಗಾದ್ರೆ ವರ್ಗದ ಗುಂಪನ್ನ ನಾವು ಹೊರಗಡೆ ತೆಗಿಬೇಕು. ಈ ಪ್ರಶ್ನೆಯಲ್ಲಿ ಭಿನ್ನವಾಗಿರತಕ್ಕಂಥ ಗುಂಪು ಯಾವುದು ಅಂದ್ರೆ 400 ಡಿ. ಯಾಕೆ ಅಂದ್ರೆ ಡಿ ಅಂತಕ್ಕಂಥದ್ದು 400 ಅಂತಕ್ಕಂಥದ್ದು 20ರ ವರ್ಗ. ಉಳಿದ್ವಿ ಏನಾಗ್ಯಾವ್ರಿ? 343 7ರ ಘನ, 512 ಏನಾಗೈತಿ? 8ರ ಘನ, 216 ಏನಾಗೈತಿ? 6ರ ಘನ. ಈ 3 ಕೂಡ ಘನಗಳಾಗಿರೋದ್ರಿಂದ ಭಿನ್ನವಾಗಿರತಕ್ಕಂಥದ್ದು ಯಾವುದು? 400. ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು? 400 ಡಿ ಅನ್ನ ನಾವು ತೆಗಿತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಓಕೆ, ಇಲ್ಲಿ ಕೂಡ ಒಂದು ಸಂಖ್ಯೆಗಳ ಗುಂಪನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟರ ಇಲ್ಲಿ ನೋಡ್ರಿ. 169, 625, 121, 160 4 ಗುಂಪುಗಳನ್ನ ಕೊಟ್ಟರು. ಸೊ ನಾ ಆಗಲೇ ಹೇಳಿದೆ, ಅದೇ ರೀತಿ ಇಲ್ಲಿ ಘನಗಳಾಗಿರ್ಲಿ, ವರ್ಗಗಳಾಗಿರ್ಲಿ ಇರಬಹುದು. ನೋಡಿರ್ಲಿ ಗೊತ್ತಾಗುತ್ತೆ. 11 ಏನಿದು? ಸಾರಿ, 121 11ರ ವರ್ಗ ಅಂತ ಬರೀತೀವಿ. 169 ಯಾವ್ದ್ರಿ? ಇದು 13ರ ವರ್ಗ. ಅದೇ ತರ 625 ಯಾವ್ದು? 25ರ ವರ್ಗ. 168 ಯಾವ್ದು ಇಲ್ವೇ? 169 113ರ ವರ್ಗ ಆಗುತ್ತೆ. ಸೊ ಇದು ವರ್ಗ ಸಂಖ್ಯೆ ಅಲ್ಲ. ಅಂದ್ರೆ 1ನೇದು 13ರ ವರ್ಗ, 2ನೇದು 25ರ ವರ್ಗ, 3ನೇದು 11ರ ವರ್ಗ. 168 ಯಾವುದೇ ರೀತಿಯ ವರ್ಗ ಸಂಖ್ಯೆ ಅಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಸರಿಯಾದ ಉತ್ತರ ವರ್ಗ ಸಂಖ್ಯೆ ಯಾವುದಲ್ಲೋ ಅದನ್ನು ಗುರುತಿಸ್ತೀವಿ. ಇಲ್ಲಿನೂ ಕೂಡ ಉತ್ತರ ಯಾವುದಾಗುತ್ತೆ? ಡಿ ಆಗುತ್ತೆ. 4 ಗುಂಪುಗಳಲ್ಲಿ 169 ಅನ್ನೋದು 13 ವರ್ಗ ಆಗೈತಿ, 121 ಅನ್ನೋದು 11ರ ವರ್ಗ ಆಗೈತಿ, 625 ಅನ್ನೋದು 25ರ ವರ್ಗ. 3 ಕೂಡ ವರ್ಗಗಳ ಗುಂಪುಗಳೇ ಬಂದಿರೋದ್ರಿಂದ ಸಪ್ರೇಟ್ ಇರ್ತಕ್ಕಂಥ ಸಂಖ್ಯೆ ವರ್ಗವಲ್ಲದ ಸಂಖ್ಯೆಯನ್ನು ನಾವೇನ್ ಮಾಡಬೇಕಾಗುತ್ತೆ? ಗುರುತಿಸ್ತೀವಿ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದ್ರಿ? ಆಪ್ಷನ್ ನಂಬರ್ ಡಿ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟರೆ, ಇಲ್ಲಿ ಅಕ್ಷರಗಳನ್ನು ಮಾತ್ರ ಕೊಟ್ಟರೆ ಎ, ಇ, ಎಕ್ಸ್, ಯು. ಸೊ ನಾವು ಪ್ರಶ್ನೆಯನ್ನು ಬಿಡಿಸುವಾಗ ABCD ಅಕ್ಷರಗಳು, ಘನಗಳು, ವರ್ಗಗಳ ಜೊತೆಗೆ ಇನ್ನೊಂದಿಷ್ಟು ಅಕ್ಷರಗಳನ್ನು ನೋಡ್ಬೇಕಾಗತ್ತೆ. ಇಲ್ಲಿ ಏನು ಕೊಟ್ರ? ಇಲ್ಲಿ ನೋಡ್ರಿ, ಎ ಅನ್ನೋದು ಒಂದು ಅಕ್ಷರ ಐತಿ, ಇ ಅನ್ನೋದು ಒಂದು ಅಕ್ಷರ ಐತಿ, ಯು ಅನ್ನೋದು ಒಂದು ಅಕ್ಷರ ಸಪ್ರೇಟ್ ಎಕ್ಸ್ ಐತಿ. ಏನಾಗುತ್ತೆ ಕೊಟ್ಟ? ಎ, ಇ
ಐ ಓ ಯು. ಇವು ಓಸು ಏನ್ರಿ ಓವೆಲ್ಸ್, ಸ್ವರಗಳು, ಇಂಗ್ಲಿಷ್ನ ಸ್ವರಗಳು. ಎ ಇ ಐ ಓ ಯು. ಎಕ್ಸ್ ಅನ್ನೋದು ಇದು ಓವೆಲ್ ಅಲ್ಲ, ವ್ಯಂಜನ ಆಗುತ್ತೆ, ಕಾನ್ಸನೆಂಟ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಎ ಇ ಐ ಓ ಯು ಈ 5 ಅಕ್ಷರಗಳನ್ನ ಬಿಟ್ಟ ಎಕ್ಸ್ ಅನ್ನೋದೊಂದು ಕಾನ್ಸೊನೆಂಟ್. ಇವು ಓವೆಲ್ಲ, ಇದು ಕಾನ್ಸೊನೆಂಟ್ ಅಂದ್ರೆ ವ್ಯಂಜನ ಆಗೈತಿ. ಸೊ ಹಾಗಾಗಿ ಸ್ವರಗಳನ್ನ ಬಿಟ್ಟು ವ್ಯಂಜನವನ್ನ ನಾವೇನ್ ಮಾಡ್ತೀವಿ, ಗುರುತಿಸ್ತೀವಿ. ಸೊ ಇಲ್ಲಿ ಹಂಗಲ್ಲ, ಎ ಇ ಐ ಓ ಯು ಸ್ವರಗಳು, ಎಕ್ಸ್ ಅನ್ನೋದು ವ್ಯಂಜನ. ಸೊ ಸರಿಯಾದ ಉತ್ತರ ಯಾವ್ದ್ರಿ? ಎಕ್ಸ್ ಅಂತಕ್ಕಂಥದ್ದು ನಮ್ಮದು ಉತ್ತರ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. 16, 27, 8, 125. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಿರ್ಬೋದು. 16 ಏನಾಗೈತಿ? ಇದು 4ರ ವರ್ಗ. 27 ಏನು? 3ರ ಘನ, 3 ಘನ 27. 8 ಏನು? 2ರ ಘನ, 2ರ ಘನ ಎಷ್ಟು? 8. 125 ಏನು? 5ರ ಘನ. ಸೊ ಇಲ್ಲಿ ನಮ್ಗೆ ಗೊತ್ತಿದೆ 27, 8, 125 ಎಲ್ಲವೂ ಕೂಡ ಘನ ಸಂಖ್ಯೆಗಳಾಗಿವೆ. ಬಟ್ 16 ಏನಾಗೈತ್ರಿ? ವರ್ಗ ಸಂಖ್ಯೆ. ಇದು ಒಂದು ಗುಂಪು ಬೇರೆ, ಇದು ಒಂದು ಗುಂಪು ಬೇರೆ. ಇವೆಲ್ಲ ಘನ ಸಂಖ್ಯೆಗಳ ಗುಂಪಾದ್ರೆ ಇವು ಏನಾಗಿದಾವು? ವರ್ಗದ ಗುಂಪಾಗೈತಿ. ಹಾಗಾಗಿ ನಾವು ಸರಿಯಾದ ಉತ್ತರ ಯಾವ್ದು ತೆಗಿಬೇಕು? 16. ಯಾಕೆ? ಇದು 4ರ ವರ್ಗ. ಇವು ಯಾಕಲ್ಲ ಅಂದ್ರೆ ಇದು 3ರ ಘನ, ಇದು 2ರ ಘನ, ಇದು 5ರ ಘನ. ಇವೆಲ್ಲವೂ ಘನ ಸಂಖ್ಯೆಗಳನ್ನು ಕೊಟ್ರ, ಈ ಕಡೆ ನಮಗೇನು ಕೊಟ್ರಿ ಅಂದ್ರೆ ವರ್ಗ ಸಂಖ್ಯೆ ಕೊಟ್ರ. ಹಾಗಾಗಿ ಸರಿಯಾದ ಉತ್ತರ ಯಾವ್ದ್ರಿ? 16. ಇದನ್ನ ನಾವು ಡಿಫ್ರೆಂಟ್, ಭಿನ್ನವಾಗಿರತಕ್ಕಂಥ ಸಂಖ್ಯೆ ಅಂತೇಳಿ ಗುಂಪಿನಿಂದ ಹೊರ ತೆಗಿತೀವಿ. ಸೊ ಇಲ್ಲಿ ಇನ್ನೊಂದು ರೀತಿ ABCD ಮೇಲೆ ಬಂದಿದೆ ನೋಡ್ರಿ. ಆಗಲ್ಲಿ ಮಾಡಿದ್ದೀನಿ ಫಸ್ಟ್ ಒಂದು ಪ್ರಶ್ನೆ. ACE BDF GHI CEG ಅಂತೇಳಿ ಹೇಳ್ಯಾರ. ಇಲ್ಲಿನೂ ನಾವು ನೋಡ್ಬೋದು. ಏನ್ ನೋಡೋಣ? ಫಸ್ಟ್ ಎ ಬಿ ಒಂದು ಅಕ್ಷರ ಬಿಟ್ರ ಸಿ ಬರ್ದಾರ, ಡಿ ಒಂದು ಅಕ್ಷರ ಬಿಟ್ರ ಇ ಬರ್ದಾರ. ಒಂದೊಂದು ಅಕ್ಷರ ಬಿಟ್ಟು ಬರ್ದಾರ. ಇಲ್ಲಿ ಒಂದು ಬಿಟ್ರ ಅಂತೇಳಿ ನಮ್ಗೆ ಗೊತ್ತಾಯ್ತು. ಇನ್ನು ಮುಂದೆ ಬರ್ರಿ. ಬಿ ಆಗಿಂದ ಸಿ ಬಿಟ್ರ ಡಿ ಬರ್ದಾರ, ಇ ಬಿಟ್ಟಾರ ಎಫ್ ಬರ್ದಾರ. ಇಲ್ಲಿ ಕೂಡ ಒಂದೊಂದು ಅಕ್ಷರಗಳನ್ನ ಬಿಟ್ಟು ಬರ್ದಾರ. ಜಿಗ್ ಬರ್ರಿ. GHI ಇಲ್ಲಿ ಯಾವುದೇ ರೀತಿ ಅಕ್ಷರಗಳನ್ನ ಬಿಟ್ಟಿಲ್ಲ. ಕಂಟಿನ್ಯೂ ABCD ABCDEFGHI ಇದು ಸೀರಿಯಲ್ ಇದೆ. ಇಲ್ಲಿ ಯಾವುದೇ ರೀತಿಯ ಅಕ್ಷರಗಳನ್ನ ಬಿಟ್ಟಿಲ್ಲ. ಇನ್ನು ಸಿ ಬರ್ರಿ. ಸಿ ಆಗಿಂದ ಡಿ ಬಿಟ್ಟಾರ. ಮುಂದೆ ಏನಾಗೈತ್ರಿ? ಇ ಒಂದು ಬರ್ದಾರ. ಆಮೇಲೆ ಎಫ್ ಬಿಟ್ರ ಜಿ ಬರ್ದಾರ. ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಒಂದು ಅಕ್ಷರ ಬಿಡಬೇಕಾಗಿತ್ತು. ಅಲ್ಲ ಸರಿ ಇದೆ. ಸಿ ಆಗಿಂದ ಡಿ ಬಿಟ್ರು, ಇ ಬಿಡ್ರು, ಇ ಆಗಿಂದ ಎಫ್ ಬಿಟ್ರು, ಇಲ್ಲಿನೂ ಕೂಡ ಒಂದೊಂದು ಅಕ್ಷರಗಳನ್ನ ಬಿಟ್ರ. ಅಂದ್ರೆ ಪ್ರತಿಯೊಂದರಲ್ಲಿ ಒಂದು ಅಕ್ಷರ ಬಿಟ್ರೆ ಇದರಲ್ಲಿ ಮಾತ್ರ ಯಾವುದೇ ರೀತಿ ಅಕ್ಷರಗಳನ್ನ ಬಿಟ್ಟಿಲ್ಲ. ಸೊ ಹಾಗಾಗಿ ಇಲ್ಲೊಂದು ಅಕ್ಷರ, ಇಲ್ಲೊಂದು ಅಕ್ಷರ, ಇಲ್ಲೊಂದು ಅಕ್ಷರ, ಇಲ್ಲೊಂದು ಅಕ್ಷರ, ಇಲ್ಲೊಂದು ಅಕ್ಷರ, ಇಲ್ಲೊಂದು ಅಕ್ಷರ. ಅದ್ರ ಇಲ್ಲಿ ಏನಾಗೈತಿ? ಯಾವುದೇ ರೀತಿ ಅಕ್ಷರಗಳನ್ನು ಬಿಡದೆ GHI ಇದು ಸೀರಿಯಲ್ ಬಂದಿದೆ. ಹಾಗಾಗಿ ಭಿನ್ನವಾದ ಗುಂಪು ಯಾವುದೊಂದು? ಸಿ ಉತ್ತರ. GHI ಸರಿಯಾದ ಉತ್ತರ ಅಂತೇಳಿ ನಾವು ಹಾಕ್ಬೇಕಾಗತ್ತೆ. ಓಕೆ. ಇನ್ನೊಂದು ಪ್ರಶ್ನೆ ನೋಡ್ರಿ. 144, 256, 196, 170. ಸೊ ನೋಡಿದ ಬಿಟ್ಲೆ ನಿಮ್ಗೆ ಗೊತ್ತಾಗತ್ತೆ ಅನ್ಕೊಂಡಿನಿ ನಾನು. 144 ಅಂದ್ರೆ ಇದು 12ರ ವರ್ಗ ಸಂಖ್ಯೆಗಳು ಬರಬೇಕು. ಇನ್ನು 196 ಯಾವ್ದ್ರಿ? 14ರ ವರ್ಗ. 256 ಯಾವುದು? 16ರ ವರ್ಗ. 170 ಇದು ವರ್ಗ ಸಂಖ್ಯೆ ಅಲ್ಲ. ಹಾಗಾಗಿ ಇಲ್ಲಿ ಏನಾಗೈತಿ? ಇದು 12ರ ವರ್ಗ, ಇದು 14ರ ವರ್ಗ, ಇದು 16ರ ವರ್ಗ. ಇದು ವರ್ಗ ಸಂಖ್ಯೆನೇ ಅಲ್ಲ. ಹಾಗಾಗಿ ಭಿನ್ನವಾಗಿರತಕ್ಕಂಥ ಸಂಖ್ಯೆ ಯಾವ್ದ್ರಿ? 170. ಯಾಕೆ ಅಂದ್ರೆ 170 ಅನ್ನೋದು ವರ್ಗ ಸಂಖ್ಯೆ ಅಲ್ಲ. 144 12ರ ವರ್ಗ ಆಗೈತಿ, ಇದು ವರ್ಗ ಸಂಖ್ಯೆ. 196 14ರ ವರ್ಗ ಆಗೈತಿ, ವರ್ಗ ಸಂಖ್ಯೆ. 256 16ರ ವರ್ಗವಾಗೈತಿ, ಇದು ವರ್ಗ ಸಂಖ್ಯೆ. 3 ವರ್ಗ ಸಂಖ್ಯೆ ಇದೆ, 170 ವರ್ಗ ಸಂಖ್ಯೆ ಅಲ್ಲ. ಸೊ ಹಾಗಾಗಿ 170 ನಾವು ಗುಂಪಿನಿಂದ ಹೊರಗಡೆ ತೆಗಿತೀವಿ. ಓಕೆ. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಸೊ ಇದೇನಾಗಿದೆ? ಶಬ್ದಗಳನ್ನ ಅಥವಾ ಊರಿನ ಹೆಸರುಗಳನ್ನ ಕೊಟ್ಟಿದ್ದಾರೆ. ಭೂಪಾಲ್, ಪಾಟ್ನಾ, ಲಕ್ನೋ, ಅಸ್ಸಾಂ,
ಇದರಲ್ಲಿ ಕೂಡ ಒಂದು ಭಿನ್ನವಾಗಿರ್ತಕ್ಕಂಥದ್ದನ್ನ ತೆಗಿಬೇಕು. ಈಗ ನಿಮ್ಗೆ ಗೊತ್ತಿದೆ ಏನು, ಪಾಟ್ನಾ ಇದು ಬಿಹಾರದ ರಾಜಧಾನಿ. ಪಾಟ್ನಾ ಏನ್ರಿ ಬಿಹಾರದ ರಾಜಧಾನಿ, ಭೋಪಾಲ್ ರಾಜಧಾನಿ, ಲಕ್ನೋ ರಾಜಧಾನಿ, ಅದರ ಅಸ್ಸಾಂ ಒಂದು ರಾಜ್ಯ ಆಗುತ್ತೆ. ಏನಾಗುತ್ತೆ, ಭೋಪಾಲ್ ರಾಜಧಾನಿ, ಲಕ್ನೋ ರಾಜಧಾನಿ, ಪಾಟ್ನಾ ರಾಜಧಾನಿ ಎಲ್ಲವೂ ಕೂಡ ರಾಜಧಾನಿಗಳ ಗುಂಪು. ಆದ್ರೆ ಇದು ಒಂದು ಏನಾಗೈತಿ, ರಾಜ್ಯ ಆಗೈತಿ. ಸೊ ಹಾಗೆ ಅಸ್ಸಾಮನ್ನ ನಾವು ಹೊರಗಡೆ ತೆಗಿತೀವಿ. ಭೂಪಾಲು, ಪಾಟ್ನಾ, ಲಕ್ನೋ ಇವೆಲ್ಲವೂ ಕೂಡ ರಾಜಧಾನಿಗಳ ಗುಂಪು. ಸೊ ಹಾಗಾಗಿ ನಾವು ತೆಗಿಬೇಕಾಗಿದ್ದು ಅಸ್ಸಾಂ. ಯಾಕಂದ್ರೆ ಇದು ರಾಜ್ಯ. ಭಿನ್ನವಾಗಿರತಕ್ಕಂಥ ಶಬ್ದ ಯಾವ್ದ್ರಿ ಹಂಗಾರ ಅಸ್ಸಾಂ ಅಂತೇಳಿ ನಾವು ಕರಿತೀವಿ. ಇಲ್ಲಿ ನೊಂದಿದೆ. ಮುಂದಿನ ಪ್ರಶ್ನೆ ನೋಡೋಣ. ಈಜು, ಡ್ರೈವಿಂಗು, ವಾಹನ ನಡೆಸುವುದು, ಮೀನುಗಾರಿಕೆ ಅಂತ ಕೊಟ್ರೆ ನೋಡಿದ ಬಿಟ್ಲೆ ನೀವು ಹೇಳ್ತೀರಿ ಇಲ್ಲಿ ಸರಿಯಾದ ಉತ್ತರ ಯಾವ್ದ್ರಿ, ಮೀನುಗಾರಿಕೆ ಅಂತ. ಯಾಕೆ, ಈಜು ಒಬ್ಬ ಮನುಷ್ಯ ತನ್ನಷ್ಟಕ್ಕೆ ತಾನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಡ್ರೈವಿಂಗ್ನು ಒಬ್ಬ ಮನುಷ್ಯ ತನ್ನಷ್ಟಕ್ಕೆ ತಾನು ನಿರ್ವಹಣೆ ಮಾಡೋದು, ವಾಹನ ಕೂಡ ನಡೆಸೋದು. ಆದರೆ ಮೀನುಗಾರಿಕೆ ಒಂದು ಉದ್ಯೋಗ ಆಗಿರ್ತಿತ್ತು. ಸೊ ಇಲ್ಲಿ ಮೀನುಗಳು ಹಿಡಿದು ಮಾರ್ತಕ್ಕಂಥದ್ದು. ಇವೆಲ್ಲ ಉದ್ಯೋಗಗಳು, ಈಜು ವೈಯಕ್ತಿಕ, ಡ್ರೈವಿಂಗ್ ವೈಯಕ್ತಿಕ ಮಾಡ್ಬೋದು, ವಾಹನ ಕೂಡ ವೈಯಕ್ತಿಕ ನಡೆಸಬಹುದು, ಉದ್ಯೋಗ ಮಾಡ್ಬೋದು, ಆ ಪ್ರಶ್ನೆ ಬೇರೆ. ಬಟ್ ಇವೆಲ್ಲವೂ ಕೂಡ ವ್ಯಕ್ತಿ ಮಾಡ್ತಕ್ಕಂಥದ್ದಾದ್ರೆ ಇದು ಉದ್ಯೋಗ ಆಧಾರಿತ ಕುಲಕಸಬು ಅಂತಲೂ ಕೂಡ ನಾವು ಕರಿಬಹುದು. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಮೀನುಗಾರಿಕೆಯನ್ನ ಹೊರಡ್ತೀವಿ. ಈಜು, ಡ್ರೈವಿಂಗ್ ಅಥವಾ ಡೈವಿಂಗ್ ಅಂತಾನೂ ಕರಿಬಹುದು, ವಾಹನ ನಡೆಸುವುದು, ಮೀನುಗಾರಿಕೆ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದ್ರಿ, ಮೀನುಗಾರಿಕೆ. ಸರಿ ನೆನಪಿಟ್ಟುಕೊಂಡು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿದಾವ. ನೆಕ್ಸ್ಟ್ ಇಲ್ಲೊಂದಿದೆ, ಸೈನ್ಸ್ ಅದನ್ನು ಕೂಡ ಇಲ್ಲಿ ಭಿನ್ನವಾಗಿರ್ತಕ್ಕಂಥದ್ದನ್ನು ತೆಗಿಬೇಕು. ಸ್ಥಳಾಂತರ, ದೂರ, ಉದ್ದ, ದ್ರವ್ಯರಾಶಿ. ಸ್ಥಳಾಂತರ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು, ಇಲ್ಲಿ ಕೂಡ ಡಿಸ್ಟೆನ್ಸ್ ಆಗುತ್ತೆ. ದೂರ ಅಂದ್ರೆ ಡಿಸ್ಟೆನ್ಸ್. ಉದ್ದ ಎಷ್ಟು ಉದ್ದ ಅಂತ ಹೇಳಿ. ದ್ರವ್ಯರಾಶಿ ಅನ್ನೋದು ಆ ವಸ್ತುವಿನ ತೂಕ ಆಗತ್ತೆ. ದ್ರವ್ಯರಾಶಿ ಅನ್ನೋದು ಏನಾಗುತ್ತೆ, ವಸ್ತುವಿನ ತೂಕ ಆಗತ್ತೆ. ಉಳಿದೆಲ್ಲವೂ ಕೂಡ ಅಳತೆಗನುಗುಣವಾಗಿ, ದೂರಕ್ಕನುಗುಣವಾಗಿ ಸಂಬಂಧಿಸಿದ ಶಬ್ದಗಳಾಗಿದ್ರೆ ದ್ರವ್ಯರಾಶಿ ಅಂತ ತೂಕ ಆಗುತ್ತೆ. ಹಾಗಾಗಿ ಇಲ್ಲಿ ವ್ಯತ್ಯಾಸವಾಗಿರ್ತಕ್ಕಂಥ ಅಥವಾ ಭಿನ್ನವಾಗಿರ್ತಕ್ಕಂಥ ಗುಂಪು ಯಾವುದಂದ್ರೆ ದ್ರವ್ಯರಾಶಿ. ಓಕೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸ್ಥಳಾಂತರ, ದೂರ, ಉದ್ದದಲ್ಲಿ ದ್ರವ್ಯರಾಶಿಯನ್ನು ನಾವು ತೆಗಿಬೇಕು. ಇನ್ನೊಂದು ಕೊಟ್ರೆ ಅದೇ ರೀತಿ ಪ್ರಶ್ನೆ, ಮಿಲಿಲೀಟರ್, ಲೀಟರ್, ಕಿಲೋಗ್ರಾಮ್, ಘನ ಮೀಟರ್. ಇದೆಲ್ಲವೂ ನೋಡ್ರಿ ಏನಾಗಿದೆ, ಮಿಲಿ ಲೀಟರ್, ಕಿಲೋಗ್ರಾಮ್, ಘನ ಮೀಟರ್. ಇದು ಬರೀ ಒಂದಾರಿ ಮೀಟರ್ ಅಂತ ಐತಿ. ಇಲ್ಲಿ ಮಕ್ಕಳು ಯಾವುದೇ ರೀತಿ ಎಡಿಷನ್ ಆಗಿದೆ. ಸೊ ಹಾಗಾಗಿ ಮಿಲಿ ಲೀಟರ್, ಕಿಲೋಗ್ರಾಮು, ಘನ ಮೀಟರ್ ಇದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಯಾವ್ದ್ರಿ, ಲೀಟರ್. ನೋಡಿದ್ಬಿಟ್ಟು ನಾವು ಹೇಳ್ಬೋದು ಭಿನ್ನವಾಗಿರ್ತಕ್ಕಂಥ ಶಬ್ದ ಯಾವ್ದ್ರಿ, ಲೀಟರ್. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮಿಲಿ ಲೀಟರ್, ಲೀಟರ್, ಕಿಲೋಗ್ರಾಮ್, ಘನ ಮೀಟರ್. ಇದರಲ್ಲಿ ಯಾವ ತೆಗಿಬೇಕ್ರಿ, ಲೀಟರ್ ಅನ್ನ ನಾವು ಹೊರಗಡೆ ತೆಗಿಬೇಕು. ಇನ್ನೊಂದಿದೆ ನೋಡ್ರಿ, ಗೋಳ, ವೃತ್ತ, ಪ್ರಿಸಮ್, ಇದು ಘನ ಅಂತ ಕರಿತೀವಿ. ಎಲ್ಲವೂ ಕೂಡ ಏನಾಗ್ಯಾವ, ಆಕೃತಿಗಳು, 3 ಡೈಮೆನ್ಷನ್ಸ್ ಫಿಗರ್ಸ್. ವೃತ್ತ ಅನ್ನೋದು 2 ಡೈಮೆನ್ಷನ್. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ತೀವಿ, ನಾವು ವೃತ್ತವನ್ನ ತೆಗಿತೀವಿ. ವೃತ್ತ ಅನ್ನೋದು ಭಿನ್ನವಾಗಿರ್ತಕ್ಕಂಥ ಶಬ್ದ. ಗೋಳ ಇದು ಒಂದು ಆಕೃತಿ ಇರತಕ್ಕಂತಹ ಒಂದು ಘನ ವಸ್ತು ಅಥವಾ ಘನಾಕೃತಿ. ಗೋಳ ಒಂದು ಘನಾಕೃತಿ, ಪ್ರಿಸಮ್ ಒಂದು ಘನಾಕೃತಿ, ಘನ ಒಂದು ಘನಾಕೃತಿ. ವೃತ್ತ ಅಂತಕ್ಕಂಥದ್ದು ಘನಾಕೃತಿ ಅಲ್ಲ. ಹಾಗಾಗಿ ಇದನ್ನ ಏನ್ ಮಾಡ್ತೀವಿ, ನಾವು ವೃತ್ತವನ್ನ ಹೊರಗಡೆ ತೆಗಿಬೇಕಾಗುತ್ತೆ. ಗೋಳ, ವೃತ್ತ, ಪ್ರಿಸಮ್, ಘನದಲ್ಲಿ ಭಿನ್ನವಾಗಿರ್ತಕ್ಕಂಥ ಶಬ್ದ ಯಾವ್ದ್ರಿ, ವೃತ್ತ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ. ಸೊ ಇಲ್ಲೊಂದು ಶಬ್ದ ಇದೆ, ಮಂಜು, ಹಿಮ, ಇಬ್ಬನಿ, ಮಳೆ. ನೀವು ಹೇಳ್ಬೋದು ಇಲ್ಲಿ ತೆಗಿಬೇಕಾದ ಉತ್ತರ ಯಾವುದು, ಮಳೆ. ಕರೆಕ್ಟ್. ಯಾಕೆ, ಮಂಜು, ಹಿಮ, ಇಬ್ಬನಿ ಎಲ್ಲವೂ ಕೂಡ ಒಂದೇ ಶಬ್ದನೇ. ಮಂಜಿಗೆ ಮಂಜುನು ಅಂತಾರೆ, ಇಬ್ಬನಿ ಅಂತಾರೆ, ಹಿಮಾನು ಅಂತಾರೆ. ಅದರ ಮಳೆ ಅನ್ನೋದು
ಇದು ಒಂದು ಇವೆರಡು ಮೂರಕ್ಕೂ ಸಂಬಂಧಿಸಿದ ಶಬ್ದ ಇದೆ. ಡಿಫ್ರೆಂಟ್. ಮಳೆ ಅಂದ್ರೆ ಭಿನ್ನವಾಗಿರ್ತಕ್ಕಂಥ ಶಬ್ದ. ಹಾಗಾಗಿ ಈ ಗುಂಪಿನಲ್ಲಿ ಹೊರತೆಗೆಯಬೇಕಾದಂಥ ಭಿನ್ನವಾದ ಶಬ್ದ ಯಾವ್ದ್ರಿ? ಮಳೆ ಅಂತೇಳಿ ನಾವು ಹೇಳ್ಬೋದು. ಓಕೆ, ಇಲ್ಲಿಗೆ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಮುಗಿದಾವು. ನಾನು ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ, ವಾಚ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಆಲ್ ದ ಬೆಸ್ಟ್.